ಎಲ್ರಿಗೂ ನಮಸ್ಕಾರ. ನಾನೊಂದು ಲಾಸ್ಟ್ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಕುಚ್ಚು ಯಾವ ರೀತಿ ಹಾಕೋದು ತೋರಿಸಿ ಅಂತ. ನಾನಿವತ್ತು ಕ್ರೋಶಾ ಕುಚ್ಚನ್ನ ಯಾವ ರೀತಿ ಹಾಕಬೇಕು, ಆಮೇಲೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಸೀರೆನಲ್ಲಿ ತೋರಿಸ್ತಾ ಇಲ್ಲ, ಸೀರೆನಲ್ಲಿ ಹಾಕಿ ನಾನು ನಿಮಗೆ ತೋರಿಸಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ನಾನೀಗ ಫಾಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, 4 ಸ್ಟೆಪ್ನ ಇವತ್ತು ನಾನು ತೋರಿಸ್ತೀನಿ. ಇದು ಫಸ್ಟ್ ಸ್ಟೆಪ್, ಲಾಕ್ ಅಂತೀವಿ ಇದನ್ನ. ಇದು ಫಸ್ಟ್ ಸ್ಟೆಪ್, ಲಾಕ್ ಅಂತೀವಿ. ಇದು ಸೆಕೆಂಡ್, ಇದು ಡಬಲ್ ಕ್ರೋಶಾ, ಇದು ಟ್ರಿಬಲ್ ಕ್ರೋಶಾ. ಇದೆಲ್ಲ ಆರ್ಚ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಇದು ಲಾಕ್ ಸಿಸ್ಟಮು. ಆಮೇಲೆ ಇದು ಚೈನು. ಈ ಚೈನ್ ಎಲ್ಲ ಯಾವ ರೀತಿ ಹಾಕಬೇಕು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ 4 ಸ್ಟೆಪ್ನ ನೀವು ಕಲಿತ್ರೆ ಈಸಿಯಾಗಿ ನೀವು ಕ್ರೋಶಾನ ಕಲಿಬೋದು ಅಂತ. ಈ 4 ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ನಾನೀಗ ಫಾಲಲ್ಲಿ ಹಾಕೋದು ತೋರಿಸ್ತೀನಿ. ಒಂದು ಫಾಲು, 6 ಎಳೆ ದಾರ ಮತ್ತು ಒಂದು ನೀಡಲ್. ಇದು ಟುಲಿಪ್ದು, ಇದು ಟುಲಿಪ್ ಕಂಪ್ನಿದು. ಮತ್ತು 75 mm ಅಂತ ಬರೆದಿರುತ್ತೆ. ಮತ್ತು 10 ನಂಬರ್ ಇದು. ಇದರಲ್ಲಿ 11, 12, 9 ನಂಬರ್ಸ್ ಎಲ್ಲ ಬರುತ್ತೆ. ಆ ನಂಬರಲ್ಲಿ 10 ನಂಬರ್ ತಗೊಂಡ್ರೆ ಸರಿ ಹೋಗುತ್ತೆ. ಈಗ ಫಸ್ಟ್ ದಾರನ ಒಂದು ಗಂಟು ಹಾಕೋತೀನಿ. ಗಂಟು ಹಾಕ್ಕೊಂಡು ಈ ಫಾಲ್ಗೆ ನೋಡಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಫಸ್ಟ್ ಸ್ಟೆಪ್ಪು, ಈ ತೋರ್ ಬೆರಳು ಇರುತ್ತೆ ನೋಡಿ, ಈ ತೋರ್ ಬೆರಳಿಗೆ ದಾರನ 1-2-3 ಸರಿ ಈ ಥರ ಸುತ್ತಿಸ್ಕೋಬೇಕು. ಸುತ್ತಿಸ್ಕೊಂಡು ಈ ಥರ ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಡ್ಕೊಂಡು ಈ ಸೂಜಿದು ಮೂತಿ ಇರುತ್ತೆ ನೋಡಿ, ಇದು ಮೂತಿ ಅಂತೀವಿ. ಇದು ನಮ್ಮ ಕಡೆ ಇರಬೇಕು, ಯಾವಾಗಲೂ ನಮ್ಮನ್ನ ನೋಡ್ತಾ ಇರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಸೂಜಿ ಹಿಡಿಯೋಕ್ಕೆ ಬರುತ್ತೆ. ಈ ಬಟ್ಟೆ ಇರುತ್ತಲ್ಲ, ಈ ಫಾಲ್ ಯಾಕೆ ನಾನು ಫಾಲ್ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಫಾಲಲ್ಲಿ ಹಾಕೋದ್ರಿಂದ ಗ್ರಿಪ್ ಸಿಗುತ್ತೆ. ನೀವು ಡೈರೆಕ್ಟ್ ಸೀರೆ ಮೇಲೇ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಆವಾಗ ತುಂಬ ಕಷ್ಟ ಆಗುತ್ತೆ. ಸೀರೆ ಗ್ರಿಪ್ಪು ಸಿಗಲ್ಲ ನಿಮಗೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಬೇಜಾರಾಗುತ್ತೆ ಕ್ರೋಶಾ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಅದಕ್ಕೆ ಫಸ್ಟ್ ನಾನು ಫಾಲಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡೋದಾದ್ರೂ ಫಾಲಲ್ಲೇ ಪ್ರಾಕ್ಟೀಸ್ ಮಾಡಿ. ನಾನೀಗ 4 ಸ್ಟೆಪ್ನ ಏನು ಹೇಳ್ಕೊಡ್ತೀನಿ ನೋಡಿ, ಅದನ್ನು ಪೂರ್ತಿ ಒಂದು ಫಾಲ್ ಫುಲ್ಲ ಅದನ್ನೇ ಕಂಟಿನ್ಯೂ ಮಾಡಿ. ಅಂದರೆ ಫಸ್ಟ್ ಒಂದು ಸ್ಟೆಪ್ ಏನು ಹೇಳ್ಕೊಡ್ತೀನೋ ಒಂದು ಫಾಲ್ ಫುಲ್ಲು ಕಂಟಿನ್ಯೂ ಮಾಡಿ, ಮತ್ತೆ ಅದನ್ನೇ ಬಿಚ್ಚಿ ನಡೆಯುತ್ತೆ. ಬಿಚ್ಚಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಹಾಕೊಳ್ಳಿ. ಈಗ ನೋಡಿ, ಇದು ನಾಟ್ ಹಾಕಿದ್ದೀನಿ. ಈ ನಾಟ್ ಆಚೆ ಬರಬಾರ್ದು ಅಂತ ಫಸ್ಟು ಬಟ್ಟೆಯಿಂದ ದಾರ ತೆಗಿತೀನಿ. ಆವಾಗ ಇಲ್ಲಿ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಈ ನಾಟು ಸ್ವಲ್ಪ ದಪ್ಪ ಇರಬೇಕು, ಆವಾಗ ಬಟ್ಟೆಯಿಂದ ಆಚೆ ಬರಲ್ಲ. ಫಸ್ಟ್ ದಾರದಿಂದ ಮತ್ತೆ ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದು ಸರಿ ಇಲ್ಲೇ ಪಕ್ಕ ತೊಗೋತೀನಿ, ಅದ್ರ ಪಕ್ಕ ತೊಗೊಂಡು ಇಲ್ಲೇ ಲಾಕ್ ಮಾಡ್ತೀನಿ. ಇದನ್ನು ಲಾಕ್ ಸಿಸ್ಟಮ್ ಅಂತೀವಿ. ಯಾವ ರೀತಿ ತಗೊಳ್ಳೋದು ಅಂದರೆ ನೋಡಿ, ಈ ಬಟ್ಟೆ ಒಳಗಡೆಯಿಂದ ದಾರಣ ತೆಗೆದು, ಈ ದಾರ ಏನಿರುತ್ತಲ್ಲ ಇದು ತುಂಬ ದೊಡ್ಡದು ಮಾಡಬಾರ್ದು, ತುಂಬ ಗ್ಯಾಪ್ ಕೊಡಬಾರ್ದು. ಸ್ವಲ್ಪ ಇದೆಷ್ಟಿರುತ್ತೋ ಅಷ್ಟೇ ಇದನ್ನು ತಗೋಬೇಕು. ಇಲ್ಲಿ ನೋಡಿ, ನಾನು ಬಟ್ಟೆಯಿಂದ ಎಳಿತಾ ಇದ್ದೀನಿ. ಈ ಥರ ಇದ್ದಾಗ, ಈ ಥರ ಏನಾದರೂ ಆಗಿದ್ರೆ ಇದನ್ನು ಈ ಥರ ಬಟ್ಟೆಯಿಂದ ಎಳೆದ್ರೆ ಇದು ಯಾವ ಸೈಜ್ ಇರುತ್ತೋ ಅದೇ ಸೈಜಿಗೆ ಇದು ಬರಬೇಕು. ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಈ ಥರ ದಾರ ಏನಾದರೂ ಉಳ್ಕೊಂಡ್ರೆ ಸೂಜಿನ ಆಚೆ ತೆಗೆದು ಮತ್ತು ನೀಟಾಗಿ ಮಾಡ್ಕೊಳ್ಳಿ. ಬಟ್ಟೆಯಿಂದ ದಾರ ತೆಗೆದು ಅವು ಎರಡರಲ್ಲೂ 2 ದಾರ ಇರುತ್ತೆ, ಅದರಲ್ಲಿ 1 ದಾರ ಮಾಡಿದರೆ ಮತ್ತೆ ಲಾಕ್ ಆಗುತ್ತೆ. ಮತ್ತೆ ಬಟ್ಟೆ ಒಳಗಡೆ ತಗೊಂಡು ಈ ಥರ ಹಾಕ್ತಾ ಹೋಗಬೇಕು. ಇದು ಲಾಕ್ ಆಗುತ್ತೆ.
ಇದೇನು ಗೊತ್ತಾ, ಇದು ನೀಟಾಗೇ ಬರಬೇಕು. ಇದು ಒಂದೇ ಲೈನಲ್ಲಿ ನೀಟಾಗಿ ಬರಬೇಕು. ಅಂದರೆ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆದಾಗ ಮಾತ್ರ ಆ ಥರ ಲಾಕ್ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಇದನ್ನು ಫಾಲಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇರೋದು. ದಾರ ಏನಾದರೂ ಈ ಥರ ಉಳ್ಕೊಂಡಾಗ ಈ ಥರ ಮತ್ತೆ ಸೂಜಿಯಿಂದ ದಾರ ತೆಗೆದ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಈ ಬಟ್ಟಲ್ಲಿ ದಾರನ ಎಷ್ಟು ಗ್ರಿಪ್ಪಾಗಿ ಹಿಡಿತೀವೋ ಅಷ್ಟೇ ನೀಟಾಗಿ ಬರುತ್ತೆ ನಿಮಗೆ ಕ್ರೋಶ. ಮನೆ ಕೆಲಸನ ಬೇಗ ಬೇಗ ಮುಗಿಸಿ ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಮ ಸೀರೆಗೇ ನಾವು ಹಾಕ್ಕೊಂಡ್ರೆ ಎಷ್ಟೊಂದು ದುಡ್ಡನ್ನ ಸೇವ್ ಮಾಡ್ಬೋದು. ಅದಲ್ದೇನು ನಮಗೆ ಯಾರಾದ್ರು ಬೇರೆಯವ್ರದ್ದು ಹಾಕ್ಕೊಡೋಣ ಅಂತ ಅನಿಸಿದರೆ ಬೇರೆಯವ್ರದ್ದನ್ನು ಹಾಕ್ಕೊಟ್ರು ಒಳ್ಳೆ ಸಂಪಾದನೆನೇ ಇದೆ ಇದರಲ್ಲಿ, ಮನೇಲೇ ಕೂತ್ಕೊಂಡು. ಯಾಕಂದರೆ 300ಇಂದ ಸ್ಟಾರ್ಟ್ ಆಗುತ್ತೆ ಕ್ರೋಶ ಕುಚ್ಚು ಸ್ಟಾರ್ಟ್ ಆಗೋದೇ 300ಇಂದ 2000ವರೆಗೂ ಇದೆ. 2500ವರೆಗೂ ಕ್ರೋಶ ಕುಚ್ಚು ಹಾಕ್ಬೋದು. ಡಿಸೈನ್ಸ್ ಮೇಲೆ ದುಡ್ಡನ್ನ ತಗೋತಾರೆ ನೋಡಿ. ಈ ಥರ ಆಗಬೇಕು. ಈ ನಾವು ಜಡೆ ಹಾಕೋತೀವಿ ನೋಡಿ, ಆ ಥರ ಕಾಣಿಸ್ಬೇಕು. ಇದು ನೀಟಾಗಿ ಬರಬೇಕು, ಅಂದರೆ ಚೆನ್ನಾಗಿರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟು ಡಬಲ್ ಕ್ರೋಶ ಹಾಕೋದು ತೋರಿಸ್ತೀನಿ. ಇದು ನೋಡಿ, ಈ ಥರ ಸೂಜಿ ಒಳಗಡೆ ದಾರನ ಇಲ್ಲಿಂದ ಕಟ್ ಮಾಡಿದರೆ, ಈ ಸೈಡಿಂದ ಕಟ್ ಮಾಡಿದರೆ ಇದು ಲಾಕ್ ಆಗುತ್ತೆ. ಈಗ ಈ ಥರ ಹಾಕಿಬಿಟ್ಟು ಇದನ್ನು ಆಚೆ ತೆಗೆದ್ರೆ ಈಗ ಇಲ್ಲಿ ಲಾಕ್ ಆಗುತ್ತೆ. ಈ ಕಡೆ ಎಳಿಬೇಕು, ಈ ಕಡೆ ಎಳಿಬೇಕು. ಈ ಕಡೆ ಎಳೆದಾಗ ಇದು ಲಾಕ್ ಆಗುತ್ತೆ. ಇದು ನೋಡಿ, ಈ ಥರ ಬರಬೇಕು, ಅಂದರೆ ನೀಟಾಗಿ ಬರುತ್ತೆ. ಈಗ ಡಬಲ್ ಕ್ರೋಶ ಹಾಕೋದು ತೋರಿಸ್ತೀನಿ. ಫಸ್ಟ್ ಇಲ್ಲೊಂದು ಗಂಟು ಹಾಕ್ಕೊಂಡು, ನಾನು ಫಸ್ಟೇ ತೋರಿಸ್ದಂಗೆ ಈ ಬಟ್ಟೆಯಿಂದ ಈ ದಾರನ ತಗೋಬೇಕು. ಎರಡು ಸರಿ ಈ ಥರ ತೊಗೊಂಡಾಗ ಗಟ್ಟಿಯಾಗುತ್ತದು, ಅಂದರೆ ಈ ದಾರ ಆಚೆ ಬರಲ್ಲ. ಈಗ ಡಬಲ್ ಕ್ರೋಶ ಮಾಡೋದ್ರಿಂದ ನಾನಿಲ್ಲಿ 2 ಚೈನ್ನ ಹಾಕೋತೀನಿ. ಫಸ್ಟಿಗೆ ಇಲ್ಲಿ 2 ಚೈನ್ ಹಾಕೋತೀನಿ, ಅಂದರೆ ಸ್ವಲ್ಪ ಹೈಟ್ ಬರಲಿ ಅಂತ. ಈಗ ನೋಡಿ, ದಾರದ ಸೂಜಿನ ಈ ಸೂಜಿ ಒಳಗಡೆಯಿಂದ ದಾರ ಹಾಕೋತೀನಿ. ಈ ಸೂಜಿ ಮೇಲೆ ದಾರ ಹಾಕ್ಕೊಂಡು ಸೂಜಿನ ಬಟ್ಟೆಯಿಂದ ಮತ್ತೆ ದಾರ ಎಳ್ಕೊತೀನಿ. ಆವಾಗ ಈ ಬಟ್ನ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು 2ರಲ್ಲಿ ಒಂದ್ಸರಿ ದಾರ ಮತ್ತೆ 2ರಲ್ಲಿ ಒಂದ್ಸರಿ ದಾರ ಇದು ತಗೊಂಡ್ರೆ, ಈ ಥರ ತಗೊಂಡಾಗ ಇದು ಡಬಲ್ ಕ್ರೋಶ ಆಗುತ್ತೆ. ಮತ್ತೆ ನೋಡಿ, ಸೂಜಿ ಮೇಲೆ ದಾರ, ಬಟ್ಟೆ ಒಳಗಡೆಯಿಂದ ದಾರ, 2ರಲ್ಲಿ ಒಂದ್ಸರಿ ಮತ್ತೆ 2ರಲ್ಲಿ ಒಂದ್ಸರಿ. ಈ ಬಟ್ನ ಸ್ವಲ್ಪ ಗ್ರಿಪ್ಪಲ್ಲಿ ಸ್ವಲ್ಪ ಲೂಸ್ ಬಿಡಬೇಕು ದಾರನ. ಈ ಥರ ಹಾಕಬೇಕಾದ್ರೆ ನೋಡಿ, ಈಗ ನೋಡಿ, ಇದನ್ನೇ ಡಬಲ್ ಕ್ರೋಶ ಅಂತೀವಿ. ಈ
ಥರ ನೀಟಾಗಿ ಬರಬೇಕು. ನಾವು ಹಾಕಿರೋದು ನೀಟಾಗಿ ಕಾಣಿಸ್ಬೇಕು ನೋಡಿ. ಈ ಥರ ನೀಟಾಗಿ ಕಂಡ್ರೆ ಮಾತ್ರ ಇದು ಡಬಲ್ ಕ್ರೋಶ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಸೀರೆನಲ್ಲಿ ಆರ್ಚ್ ಹಾಕ್ತೀವಲ್ಲ ಅವಾಗ ನೀಟಾಗಿ ಬರುತ್ತೆ. ಆರ್ಚ್ ಅಂದರೆ ಈ ಥರ ಹಿಂಗೆ ರೌಂಡ್ಗೆ ಇರುತ್ತೆ. ಅದು ಸೀರೆಗೆ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಕ್ರೋಶ ಕುಚ್ಚು ಸ್ಟಾರ್ಟಿಂಗ್ ಪ್ರೈಸು 300 ಸ್ಟಾರ್ಟ್ ಆಗುತ್ತೆ. ನೀವು ಒಂದು ದಿನಕ್ಕೆ ಒಂದು ಸಿಂಪಲ್ ಆಗಿರೋ ಕ್ರೋಶ ಕುಚ್ಚನ್ನ ಹಾಕ್ತೀರಾ ಅಂದರೆ ಮನೇಲೆ ಕೂತ್ಕೊಂಡು ಆರಾಮಾಗಿ ಒಂದು 300 ರೂಪಾಯಿನ ದುಡಿಬೋದು ಎಲ್ಲ ಕೆಲಸ ಮುಗಿಸಿ. ಆಮೇಲೆ ಇದು ತುಂಬ ದೊಡ್ಡ ದೊಡ್ಡ ಆರ್ಚ್ ಎಲ್ಲ 400 450 ಸ್ಟಾರ್ಟ್ ಆಗುತ್ತೆ. ಆರ್ಚ್ ಎಲ್ಲ ಹಾಕೋದಾದರೆ ನಾನು ಸಿಂಪಲ್ ಕ್ರೋಶ ಕುಚ್ಚುಗಳನ್ನು ಮುಂದೆ ಹೇಳ್ತೀನಿ ಯಾವ ಥರ ಹಾಕೋದು ಅಂತ. ಈಗ ಇದನ್ನು ಈ ಥರದನ್ನ ಪ್ರಾಕ್ಟೀಸ್ ಮಾಡಿದರೆ, ಈ ಫಾಲಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಮನೆಯಲ್ಲಿ ಟಿ ವಿ ನೋಡ್ತಾ ಅಥವಾ ಫ್ರೀ ಇದ್ದಾಗ ಮಾತಾಡ್ತಾನೂ ಹಾಕೋತಾ ಇರ್ಬೋದು. ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟ ಆಯಿತು. ಇದು ಡಬಲ್ ಕ್ರೋಶ. ಈ ಥರ ನೀಟಾಗಿ ಬಂದರೆ ಮಾತ್ರ ಇದು ಕ್ರೋಶ ಚೆನ್ನಾಗಿ ಬರುತ್ತೆ. ಈಗ ಈ ದಾರನ ಈ ಥರ ಆಚೆ ತೆಗೆದ್ಬಿಟ್ರೆ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಇದು ನೋಡಿ, ಈಗ ಲಾಕ್ ಆಯಿತು. ಇದು ಡಬಲ್ ಕ್ರೋಶ. ಇದು ಬರೀ ಲಾಕು. ಫಸ್ಟ್ ನಾನು ತೋರಿಸಿದ್ದು ಲಾಕು. ಇದು ಡಬಲ್ ಕ್ರೋಶ. ಈಗ ತ್ರಿಬಲ್ ಕ್ರೋಶ ತೋರಿಸ್ತೀನಿ. ಫಸ್ಟಿಗೆ ಇದೊಂದು ಗಂಟು ಹಾಕೋಬೇಕು. ಹಾಕೊಂಡು ಮತ್ತೆ ಈ ಬಟ್ಟೆಗೆ ಸುತ್ತಕೊಂಡು ಈ ಥರ ಫಾಲಲ್ಲಿ ಹಾಕಿ ನೀವು ಇಟ್ಕೊಂಡ್ರೆ ನಿಮಗೆ ಯಾವಾಗಲಾದರೂ ಡಬಲ್ ಕ್ರೋಶ ಯಾವುದು ಸಿಂಗಲ್ ಕ್ರೋಶ ಯಾವುದು ಅಂತ ಕನ್ಫ್ಯೂಸ್ ಆಗ್ತಾ ಇದ್ರೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇದು ಡಬಲ್ ಕ್ರೋಶ, ಇದು ಸಿಂಗಲ್ ಕ್ರೋಶ ಅಂತ. ಫಸ್ಟಿಗೆ ಲಾಕ್ ಮಾಡಿಕೊಂಡೆ. ಬಟ್ಟೆಗೆ ಲಾಕ್ ಆದಮೇಲೆ ಈಗ ತ್ರಿಬಲ್ ಕ್ರೋಶ ಹಾಕೋದ್ರಿಂದ ನಾನು ಇಲ್ಲಿ 3 ಚೈನ್ನ ಹಾಕೋತೀನಿ. 1 2 3. ಈ 3 ಚೈನ್ನ ಹಾಕೊಂಡ್ರೆ ಅಂದರೆ ಇದರಷ್ಟು ಹೈಟ್ ಬರುತ್ತೆ. ತ್ರಿಬಲ್ ಕ್ರೋಶ ಅಂದರೆ ಇದರಷ್ಟು ಹೈಟ್ ಬರುತ್ತೆ. ಈಗ ನೋಡಿ, ಸೂಜಿ ಒಳಗಡೆಯಿಂದ 1 ಮತ್ತೆ 1 2 ಸರಿ ತಗೋತೀನಿ. ಈಗ ಇಲ್ಲಿ 3 ಆಗುತ್ತೆ. 3 ಆದಮೇಲೆ 1 2 3 ಆಗುತ್ತಲ್ಲ. ಈಗ ಮತ್ತೆ ಬಟ್ಟೆ ಒಳಗಡೆಯಿಂದ ಮತ್ತೆ ದಾರ ತಗೋತೀನಿ. 4 ಆಗುತ್ತೆ. ಆವಾಗ ಇಲ್ಲಿ ಸ್ವಲ್ಪ ಇಷ್ಟು ಈ ಬಟ್ಟನ್ನ ಟೈಟ್ ಹಿಡ್ಕೊಂಡು ಇಷ್ಟು ಅಂತರ ಇರಬೇಕು. ಜಾಸ್ತಿ ಗ್ಯಾಪ್ ಮಾಡಬಾರ್ದು. ಅಂದರೆ ತುಂಬ ಇಷ್ಟು ದೊಡ್ಡದೆಲ್ಲ ಮಾಡಬಾರ್ದು. ಇಷ್ಟು ಗ್ಯಾಪ್ ಮಾಡಿಕೊಂಡು 2ರಲ್ಲಿ 1 ಸರಿ, ಮತ್ತೆ 2ರಲ್ಲಿ 1 ಸರಿ, ಮತ್ತೆ 2ರಲ್ಲಿ 1 ಸರಿ. 1 1 2, ಮತ್ತೆ ಬಟ್ಟೆ ಒಳಗಡೆಯಿಂದ 1 ಸರಿ, 2ರಲ್ಲಿ 1 ಸರಿ, ಮತ್ತೆ 2ರಲ್ಲಿ 1 ಸರಿ, ಮತ್ತೆ 2ರಲ್ಲಿ 1 ಸರಿ. ಈ ಥರ ಹಾಕಿದಾಗ ಇದು ತ್ರಿಬಲ್ ಕ್ರೋಶ. ಇದು ದೊಡ್ಡ ಆರ್ಚ್ ಎಲ್ಲ ಮಾಡಬೇಕಾದ್ರೆ, ಈಗ ತುಂಬ ಗ್ರ್ಯಾಂಡ್ ಆ್ಯಂಡ್ ಸ್ಯಾರಿಗೆ ತುಂಬ ದೊಡ್ಡ ಆರ್ಚ್ ಹಾಕ್ತೀವಿ, ಅವಾಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವುದಾದ್ರೂ ಸೀರೆಗೆ ಹಾಕಬೇಕಾದ್ರೂ ತೋರಿಸ್ತೀನಿ. ಇಲ್ಲಾಂದರೆ ಇದೇ ಥರ ನಿಮಗೆ ಸ್ವಲ್ಪ ಒಂದು ಚಿಕ್ಕದು ಒಂದೊಂದು ಆರ್ಚನ್ನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ಗ್ರ್ಯಾಂಡ್ ಅಂತ ಕುಚ್ಚೆಲ್ಲ ಹಾಕಬೇಕಂದ್ರೆ ತುಂಬ ರೇಟ್ ಹೇಳ್ತಾರೆ. 1000, 1200, 900 ವರೆಗೂ ಇದೆ ಕುಚ್ಚು ರೇಟು.
ಸ್ಟಾರ್ಟಿಂಗ್ ಪ್ರೈಸು 300ಇಂದ 250 ಇಂದನೂ ಹಾಕ್ತಾರೆ. 250 300 ಇಂದ ಸ್ಟಾರ್ಟಿಂಗ್ ಆಗಿ ಅದು 2000ವರೆಗೂ ಇದೆ. ನಾವು ಬೀಡ್ಸು ಆಮೇಲೆ ಆರ್ಚು ಡಬಲ್ ಆರ್ಚ್ ಆದರೆ ತುಂಬ ರೇಟ್ ಆಗುತ್ತೆ. ಅದೆಲ್ಲ ಮುಂದೆ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ನೋಡಿ. ಈಗ ತ್ರಿಬಲ್ ಕ್ರೋಶ ಇದು ಈ ಥರ ಬರಬೇಕು ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಬರುತ್ತಲ್ಲ. ಈ ಥರ ನೀಟಾಗಿ ಬಂದರೆ ಮಾತ್ರ ಆರ್ಚು ಚೆನ್ನಾಗಿ ಬರುತ್ತೆ. ನೀವು ಡೈರೆಕ್ಟಾಗಿ ಸೀರೆ ಮೇಲೆ ಹಾಕಬೇಕಂದ್ರೆ ನಿಮಗೆ ಇಷ್ಟು ನೀಟಾಗಿ ಬರಲ್ಲ, ಫಿನಿಶಿಂಗು ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಥರ ಫಾಲ್ ತಗೊಂಡು ಫಾಲ್ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಈಗೇನು ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಇದನ್ನು 4 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಯಾವುದೇ ಕ್ರೋಶ ಯಾವುದೇ ಡಿಸೈನ್ ಹಾಕಬೇಕಂದ್ರೂ ನಿಮಗೆ ತುಂಬ ಈಸಿ ಆಗುತ್ತೆ. ಈ ಥರನ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಖಾಲಿ ಫ್ರೀ ಟೈಮಲ್ಲಿ ಈ ಥರ ಇದನ್ನು ಯಾವಾಗಲೂ ಈ ಟಿ ವಿ ರಿಮೋಟ್ನ ನಾವು ಪಕ್ಕದಲ್ಲೇ ಹೆಂಗೆ ಇಟ್ಕೊಂಡಿರ್ತೀವಿ ಅಥವಾ ಮೊಬೈಲ್ನ ಯಾವ ರೀತಿ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ ಅದೇ ಥರ ಒಂದು ದಾರ 6 ಎಳೆ ದಾರ ಮಾಡಿಕೊಂಡು ಒಂದು ಸೂಜಿ ಒಂದು ಫಾಲು ನೀವೆಲ್ಲಿ ಕೂತ್ಕೋತೀರಾ ಅಲ್ಲಿ ಪಕ್ಕದಲ್ಲೇ ಇಟ್ಕೊಳ್ಳಿ. ಆವಾಗ ನಿಮಗೆ ಇದನ್ನು ಮಾಡಬೇಕು, ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಬರುತ್ತೆ. ಸ್ವಲ್ಪ ಲೂಸಾಗಿ ತೋರಿಸ್ತೀನಿ ನೋಡಿ. ಇದೊಂದು ತುಂಬಾ ಲೂಸಾಗಿ ತೋರಿಸ್ತೀನಿ. ಇಲ್ಲಿ 2 ಇದೆ, 2 ಸರಿ ದಾರಾನ ಸುತ್ತಕೊಂಡಿದ್ದೀನಿ. ಲಾಸ್ಟ್ ಇದನ್ನು ತೋರಿಸ್ತೀನಿ. ಸ್ವಲ್ಪ ಡಿಸ್ಟೆನ್ಸಲ್ಲಿ ತೋರಿಸ್ತೇನೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತ. ಆಯಿತಾ? ಇದು 2 ಇರುತ್ತೆ ನೋಡಿ. ಫಸ್ಟ್ ಇಲ್ಲಿ 2 ಇರುತ್ತೆ. 1 2 3 4 ಇದೆ. ಈಗ 4 ಇದೆಯಲ್ಲ, ಫಸ್ಟ್ 2ರಲ್ಲಿ ಒಂದು ಸರಿ ಹಾಕೋತೀನಿ. ಇದನ್ನು ತುಂಬ ದೊಡ್ಡದು ಮಾಡಬಾರ್ದು. ಇದನ್ನು ತುಂಬ ದೊಡ್ಡದು ಮಾಡಿದರೆ ಚೆನ್ನಾಗಿರಲ್ಲ. ಇದನ್ನು ಸ್ವಲ್ಪ ದಾರ ಟೈಟಾಗಿ ಎಳಿಬೇಕು. ಈ ಬಟ್ಟೆಯಿಂದ ಸ್ವಲ್ಪ ಎಳಿಬೇಕು. ಇಷ್ಟು ಗ್ಯಾಪ್ ಬಿಡಬೇಕು. ಇಷ್ಟು ಗ್ಯಾಪ್ ಆದರೆ ಸಾಕು. ಇದನ್ನು 2ರಲ್ಲಿ ಒಂದು ಸರಿ ನೋಡಿ. ಮತ್ತೆ ಗ್ಯಾಪ್ ಜಾಸ್ತಿ ಕೊಡಬಾರ್ದು. ಇಲ್ಲಿ ಸ್ವಲ್ಪ ದಾರನ ಟೈಟಾಗಿ ಹಿಡ್ಕೋಬೇಕು. ಈ ಬಟ್ಟೆಯಿಂದ ದಾರನ ಟೈಟಾಗಿ ಹಿಡ್ಕೊಂಡು ಮತ್ತೆ 2ರಲ್ಲಿ ಒಂದು ಸರಿ ಮತ್ತೆ ದಾರನ ಟೈಟಾಗೇ ಇರಬೇಕು ಸ್ವಲ್ಪ. ಮತ್ತೆ 2ರಲ್ಲಿ ಒಂದು ಸರಿ. ಆವಾಗ ನೋಡಿ ಕಂಬ ಬಂತು ತಾನೆ. ಇಷ್ಟು ಕರೆಕ್ಟಾಗಿ ಬರಬೇಕು. ಈಗ ದಾರನ ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡಿ ಇಲ್ಲಿಂದ ಎಳೆದ್ರೆ ಇದಿಲ್ಲಿ ಗಂಟಾಗ್ಬಿಡುತ್ತೆ. ಇದು ಇಲ್ಲಿ ಲಾಕ್ ಆಗಿಬಿಡುತ್ತೆ ನೋಡಿ. ಇದು ತ್ರಿಬಲ್ ಕ್ರೋಶ. ಈ ಥರ ನೀಟಾಗಿ ಬರಬೇಕು ಅಂದರೆ ಚೆನ್ನಾಗಿರುತ್ತೆ. ಈಗ ಚೈನ್ ಹಾಕೋದನ್ನ ತೋರಿಸ್ತೀನಿ. ಚೈನು ನಾನು ಬರೀ ಈಗ 4 ಹಾಕೋದನ್ನ ತೋರಿಸ್ತೀನಿ. ಒಂದೊಂದು ಡಿಸೈನ್ಗೆ ಒಂದೊಂದು ಥರ ಬರುತ್ತೆ. ಒಂದು ಡಿಸೈನಲ್ಲಿ ಚೈನ್ ಲಾಕು 3 4 5 ಮತ್ತು 3 4 5 ಬರುತ್ತೆ. ಒಂದೊಂದರಲ್ಲಿ ಬರೀ 4 ಬರುತ್ತೆ. ಒಂದೊಂದು 3 3 4 ಬರುತ್ತೆ. ನಾವು ಆರ್ಚ್ ಯಾವ ಥರ ಮಾಡ್ತೀವೋ, ಆರ್ಚ್ ಎಷ್ಟು ದೊಡ್ಡದಾಗಿ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನೀಗ ಫಸ್ಟ್ ಪ್ರಾಕ್ಟೀಸ್ಗೆ ಅಂತ ಬರೀ 4 ಮಾತ್ರ ತೋರಿಸ್ತೀನಿ. 4 ಹಾಕೋದನ್ನ ತೋರಿಸ್ತೀನಿ. ಫಸ್ಟು ಲಾಕ್ ಮಾಡ್ಕೋತೀನಿ.
ಇದಾದಮೇಲೆ 1 2 3 4. ಇದು 4 ಆದಮೇಲೆ ಇದು ಎಲ್ಲಿ ಗ್ಯಾಪ್ ಬರುತ್ತೆ ನೋಡಿ, ಇದು ಇಲ್ಲಿ ಬರುತ್ತೆ ಅಂದರೆ ಇಲ್ಲಿ ಹಾಕಬಾರ್ದು, ಸ್ವಲ್ಪ ಒಳಗಡೆ, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ನೀವು ತುಂಬ ದೂರ ಹಾಕಿದರೆ ಅದು ಬಟ್ಟೆ ಎಳ್ಕೊಂಡ್ಬಿಡುತ್ತೆ, ಬಟ್ಟೆ ಎಲ್ಲ ಸಿಂಕ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಮತ್ತೆ ನೋಡಿ 1 2 3 4. ಈಗ ಬರೀ ಪ್ರಾಕ್ಟೀಸ್ ಈ ಥರ ಮಾಡಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಒಂದೊಂದು ಆರ್ಚಿಗೂ ಒಂದೊಂದು ಡಿಸೈನ್ ಬರುತ್ತೆ. ಈ ಚೈನ್ ಗ್ಯಾಪ್ ಏನಿರುತ್ತೆ ನೋಡಿ, ಇದು ಒಂದೊಂದ್ಸರಿ 3 ಬರುತ್ತೆ, ಒಂದೊಂದ್ಸರಿ 4 ಬರುತ್ತೆ, ಒಂದೊಂದ್ಸರಿ 5 ಬರುತ್ತೆ. ಒಂದೊಂದ್ಸರಿ ತುಂಬ ದೊಡ್ಡ ಆರ್ಚ್ ಮಾಡಬೇಕಂದ್ರೆ ಇದು 6 ಹಾಕ್ತೀವಿ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ, ಮುಂದೆ ಯಾವಾಗಲಾದರೂ ತೋರಿಸ್ತೇನೆ. 1 2 3 4. ಒಂದು 2 3 4. ಇದು ತುಂಬ ಗ್ಯಾಪ್ ಬಿಡಬೇಡಿ, ತುಂಬ ಈ ಕಡೆ ಹಾಕಿದರೆ ಬಟ್ಟೆ ಎಳೆಯುತ್ತೆ. ಸ್ವಲ್ಪ ಇಲ್ಲಿ ಹಾಕಿದಾಗ ಕರೆಕ್ಟಾಗಿ ಲಾಕ್ ಆಗುತ್ತೆ. ಒಂದು 2 3 4. ಫಸ್ಟ್ ಟೈಮ್ ಯಾರಾದರೂ ನಾನು ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಮನೇಲಿ ಯಾರ್ಯಾರು ಫ್ರೀ ಇರ್ತಾರೆ, ಸುಮ್ಮನೆ ಟೈಮ್ ಪಾಸ್ ಯಾವ ರೀತಿ ಮಾಡೋದು ಅಂತ ಇರ್ತಾರಲ್ಲ, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವರು ಕಲಿತು ಬೇರೆಯವ್ರದ್ದು ಹಾಕೊಳ್ಳೋದನ್ನು ಬೇಡ, ತಮ್ಮ ಸ್ಯಾರಿಗೆ ತಾವೇ ಹಾಕೊಂಡ್ರೆ ಎಷ್ಟೋ ಯೂಸ್ ಆಗುತ್ತೆ. ಆಮೇಲೆ ಟೈಮ್ ಪಾಸನ್ನು ಆಗುತ್ತೆ ಮನೇಲಿ. ನೋಡಿ ಆಯ್ತು. ಈಗ ದಾರನ ತೆಗಿತೀನಿ. ಈ ಥರ ಮಾಡಿದರೆ ಇಲ್ಲಿ ಲಾಕ್ ಆಗುತ್ತೆ. ಇದು ಆಮೇಲೆ ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ಸೀರೆನಲ್ಲೋ ಅಥವಾ ನೆಕ್ಸ್ಟ್ ಯಾವಾಗಲಾದರೂ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ನಾನು ತೋರಿಸ್ತೀನಿ ಯಾವ್ದ್ಯಾವ್ದು ಹಾಕಿದೆ ಅಂತ. ಫಸ್ಟ್ ಒನ್ ಇದ್ರ ಮೇಲೆ 1 ಅಂತ ಬರ್ಕೊಂಡು ಇಟ್ಕೊಳ್ಳಿ. 1 ಡಬಲ್ ಕ್ರೋಶ, ಇದು ಟ್ರಿಬಲ್ ಕ್ರೋಶ, ಆಮೇಲೆ ಇದು ಚೈನ್ ಲಾಕ್. ಇದೆಲ್ಲ ಆರ್ಚ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಆಮೇಲೆ ಈ ಕುಚ್ಚು ಹಾಕ್ತೀವಿ, ಬರೀ ಕುಚ್ಚು ಹಾಕ್ತೀವಲ್ಲ, ಆ ಕುಚ್ಚಿಗೂ ಯೂಸ್ ಆಗುತ್ತೆ. ಆಮೇಲೆ ಇದು ಕುಚ್ಚು ತುಂಬ ಈಸಿ ಆಗುತ್ತೆ ಈ ಥರದ್ರಲ್ಲಿ ಮಾಡೋದ್ರಿಂದ. ನಾನು ಅದು ನೆಕ್ಸ್ಟ್ ವಿಡಿಯೋಗಳನ್ನ ತೋರಿಸ್ತೀನಿ. ಇದಿಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಕ್ರೋಶ ಅನ್ನೋದು ತುಂಬ ಯೂಸ್ ಆಗುತ್ತೆ, ತುಂಬ ಬೇಗನೂ ಕಲ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.